ಒಬ್ರು ಮಂಡಿ ಹಾಕಿದ್ರು ಅದು ಪಟ್ ವಾಲ್ ಪೇಪರ್ ಏನಂತ ಹರ್ಷ ಇಲ್ಲಿ ಬಂದು ಈ ಕಡೆ ಕುತ್ಕೊಂಡ್ರೆ ಸರಿ ಓಡಿಸ್ಕೊಂತೀನಿ ನನ್ನ ಹತ್ರ ತರ್ತಾರೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಇವತ್ತೇನಪ್ಪ ವಿಶೇಷ ಅಂತಂದರೆ ಟೈಮ್ ಆಗೋಗ್ಬಿಡಿದೆ. ಆಲ್ರೆಡಿ 2 ಗಂಟೆ ಆಯಿತು. ಬೆಳಿಗ್ಗೆ ಏನೂ ಅಷ್ಟು ವ್ಲಾಗ್ ಮಾಡಿಲ್ಲ. ಏನಕ್ಕೆ ಅಂತಂದರೆ ರಾತ್ರಿ ಎಲ್ಲ ಪೂರ್ತಿ ಜಾಗರಣೆ ಆಗಿತ್ತು. ಹಾಗಾಗಿ ಎದ್ದಿದ್ದೆ 11:30 ಆಗೋಯಿತು. ಸೊ ಅದಕ್ಕೋಸ್ಕರ ಆ್ಯಂಡ್ ಇವತ್ತು ಯಾರ್ಯಾರೋ ಬರ್ತಾರೆ ನಮ್ಮ ಮನೆಗೆ. ಗೈಸ್, ಇವತ್ತು ಆನವಿನ ಔಟ್ಫಿಟ್ ಇದು. ಆನವ್ ಆಚೆ ಹೋಗ್ತಾ ಇದೆ. ಸೊ ಇದೆ ಇವತ್ತಿನ ಆನವ್ ಔಟ್ಫಿಟ್. ವಾವ್, ಸಕ್ಕದಾಗಿದೆ ಆನವ್. ಈಗ ಗೆಟ್ ರೆಡಿ ವಿತ್ ಆನವ್ ಮಾಡೋಣ ಬಾ. ಆನವ್ ತಗೊಳ್ಳೋ, ಬಾಯ್, ಹೊಸ ಬಟ್ಟೆ ಹಾಕೋ ಬಾಯ್ಲಿ. ಈಗ ಎಕ್ಸೈಟೆಡ್ ಆಗಿರ್ತಾನೋ. ರೆಡಿ ಆಗೋದೆಲ್ಲ ಅಂದ್ರೆ ಸ್ವಲ್ಪ ಎಕ್ಸೈಟೆಡ್ ಆಗಿರ್ತಾನೆ. ಆಚೆ ಕರ್ಕೊಂಡು ಹೋಗ್ತಾರೆ. ಬಾ 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 ಬಾ, ಚಪ್ಲಿ ಕೊಡಪ್ಪ ಆನವ್ದು ಅಂತ ಇಲ್ಲ ಇದಕ್ಕೆ. ಓಕೆ, ಮುತ್ತ ಕೊಡಮ್ಮ ಅಮ್ಮನ. ಅಮ್ಮ ಮುತ್ತ ಕೊಡು. ಅಮ್ಮ ಮುತ್ತ ಕೊಡು. ಮುತ್ತ ಕೊಡು ಅಮ್ಮಗೆ. ಮುತ್ತ ಕೊಡು, ಮುತ್ತ ಕೊಡು. ಲೂಸ್ ಆಯ್ತಲ್ವಾ ಇವತ್ತು ನಮ್ಮ ತಾತ ಬಂದಿದ್ದಾರೆ. ಜಾನ್ವಿ ದೃಷ್ಟಿ ಆಗತ್ತೆ, ನಾನು ತೋರ್ಸಲ್ಲ ಅವಳನ್ನ. ಜಾನ್ವಿ ಬಂದಿದ್ದಾಳೆ. ನೀವು ಏನು ಫುಲ್ ಬಿಲ್ಡಪ್ ಕೊಡ್ತಾಳೆ ತಾತ. ಏನಕ್ಕೆ? ಏನೋ ಒಂಥರ ಏನಕ್ಕೆ ಜಾನ್ವಿ ಹಂಗ್ ಮಾಡ್ತೀಯ? ಹೆಂಗ್ ಮಾಡ್ತೀಯ ಫೋಸ್ನ ತೋರ್ಸು. ಏನ್ ಮಾಡೋದು, ಒಂದ್ ಹಿಂಗೆ ಒಂದ್ ಹಂಗೆ. ದೊಡ್ಡ ಮೊಮ್ಮಗಳು ಒಂಥರ, ಚಿಕ್ಕ ಮೊಮ್ಮಗಳು ಒಂಥರ. ಆದ್ರೂ ನಮ್ಮ ತಾತಾಗೆ ಚಿಕ್ಕ ಮೊಮ್ಮಗಳೇ ಜಾಸ್ತಿ ಇಷ್ಟ ತಾನೇ? ಏನಕ್ಕೆ? ನಾನ್ ಕರಗಿದ್ದೀನಿ ಅಂತನಾ? ಸ್ವಲ್ಪ ಕಲರ್ ಡಿಮ್ಮು ನಾನು ಅವಳಿಗಿಂತ. ಅದಕ್ಕೆ ನಿಂಗೆ ಅವಳೇ ಇಷ್ಟ. ಏನ್ ಇಷ್ಟೆಲ್ಲ ಅಲ್ಲಿ ಅಂಗಡಿಲಿ ಸಿಗುತ್ತೆ. ನಿಂದು ಮಾತ್ರ ಚಾರ್ಜ್ ಆಗಲ್ಲ ಬಿಡು. ನಿನ್ ಫೋನ್ ಸರಿ ಇಲ್ಲ. ನಿನ್ ಮಕ್ಳು ಬರ್ಡೇಗೆ ಫೋನ್ ಕೊಡಿಸ್ಲಿಲ್ಲ. ಏನು ಬಿಡ್ತಾತ? ಎಲ್ಲ ವರ್ಷಕ್ಕೊಂದು ಫೋನ್ ತಗೋತಾರೆ. ಆಗುತ್ತಿಲ್ಲ ಅಂತಲ್ಲ, ನಿಧಾನ. ನಂದ್ರಲ್ಲಿ ಬೇಗ. ಹೊಸ ಫೋನ್, ಚೆನ್ನಾಗಿರೋ ಫೋನ್ ಬೇಗ ಆಗುತ್ತೆ. ಹಳೆ ಫೋನ್ ಎಲ್ಲ ಬೇಗ ಆಗಲ್ಲ. ಅವತ್ ನೋಡ್ಲಿಲ್ವ ತಾತ ನಾನ್ ನೀನು ಅವತ್ ಟೆಸ್ಟ್ ಮಾಡಿದ್ವಲ್ಲ? ಅಲ್ಲ, ನೀನ್ ಅದ್ ಹೆಂಗ್ ಅವಳು ಮಾತ್ರ ಇಷ್ಟ ಅಂದ್ಬಿಟ್ಟಲ್ಲ. ಹಿಂಗೆ ಯಾವಾಗ ನೋಡಿದ್ರು ಹಿಂಗೆ ಹೇಳಿ ಹೇಳಿ ನಾನು ಕರ್ಗೆ ಅಂತ ಹೇಳಿ ಹೇಳಿ ನನಗೆ ಅವಮಾನ ಮಾಡ್ತೀಯಲ್ಲ. ನಮ್ಮ ಅಪ್ಪನೂ ಬೆಳ್ಳಗವ್ರೆ, ಅವ್ರಪ್ಪನೂ ಬೆಳ್ಳಗವ್ರೆ. ಅವಳು ಮಾತ್ರ ಅವ್ರ ಅಪ್ಪನ ತರ ಹುಟ್ಟೋಳು. ನಾನ್ ಮಾತ್ರ ನಿನ್ ಕಲರ್ ಹುಟ್ಟಿದೀನಿ. ನಿಮ್ಮ ಅಮ್ಮ ನಿನ್ ಮಗಳ ಕಲರ್. ನಾನು ಬೆಳ್ಳಿಗೆ ಇದೆಯಲ್ಲ, ಮಗಳಕ್ಕೆಲ್ಲ ಬೆಳ್ಳಿಗೆ ಇದೆಯಾ ನೀನು? ಎಲ್ಲ ಚೆನ್ನಾಗೇ ಇದೆಯಾ, ಎಲ್ಲಾದ್ರಲ್ಲೂ ಚೆನ್ನಾಗೇ ಇದೆಯಾ. ಎಲ್ಲಾದ್ರಲ್ಲೂ. ಅರೆ ಏನು ಕೊರತೆ? ಕೊರತೆ ಏನಿಲ್ಲ, ವಯಸ್ಸಾಯ್ತು ಅಂತ. ಸೀನಿಯರು ಅವ್ರ ಜೂನಿಯರ್. ನೀನು ಅಂದಲ್ಲೇ ಇವತ್ ಬಂದ್ಬಿಟ್ಟು ಅಕ್ಕ ನೀನ್ ದೊಡ್ಡೋಳಕ್ಕ, ನಿಂಗ್ ವಯಸ್ಸಾಗೈತೆ. ನಮ್ಗಿಂತ ಎಲ್ಲಾರ್ಕಿಂತ ತುಂಬಾ ದೊಡ್ಡೋಳು ನೀನು. ದೊಡ್ಡೋಳು ನೀನು. ದೊಡ್ಡೋಳು ಅಲ್ಲ ನಾನು. ನೀನ್ ದೊಡ್ಡೋಳೆ ನೀನು. ಹಿಂಗೆ ಎಲ್ಲಾದ್ರಲ್ಲೂ ಫೀಲ್ ಆಗುತ್ತಾ? ದೊಡ್ಡೋಳು ನೀನು. ಎಲ್ಲಾದ್ರಲ್ಲೂ ಸೀನಿಯರು, ತಿಳುವಳಿಕೆ ಇರೋಳು,
ಅವಳು ದಡ್ರದಿಮ್ಮಿ. ನೋಡಿ ನಾವು ಚಿಕ್ಕವರು. ಏನ್ ಚಿಕ್ಕೋಳೆ ನೀನು ಜಾನ್ವಿ, ಡಿಗ್ರಿ ಮುಗಿಸಿದ್ಯಾ? 21 ವರ್ಷ. ನನಗೂ ನಿಂಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಐತೆ? ನನ್ನ ಏಜ್ ನಿಂಗೆ ಹೇಳಕ್ ಹೇಳಿದ್ರೆ ಎಲ್ಲ ಇದ್ರಲ್ಲ, ಸೊ ಯೋಚನೆ ಮಾಡೋಷ್ಟು ಫ್ರೀ ಇರ್ಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿ. ಹಂಗಲ್ಲ ಕಣೆ, ಈಗ ನೀನು ಏನಪ್ಪ ಮಿಡಲ್ ಅವಳು, ನಿನ್ಗಿಂತ ಸೀನಿಯರು ಜೂನಿಯರು ಎಲ್ಲರೂ ಇದಾರೆ ನಿನ್ಗೆ. ಆದ್ರೆ ನನ್ನ ಕೇಸಲ್ಲಿ ನೀನೇ ದೊಡ್ಡ. ನಾನೊಬ್ಳೆ ದೊಡ್ಡವಳು, ಇನ್ನೆಲ್ಲರೂ ಚಿಕ್ಕವರು. ಆಟಾಡಂಗಿಲ್ಲ, ಮಾತಾಡಂಗಿಲ್ಲ. ಅದೇ ನಿನ್ ಬಗ್ಗೆ ಯೋಚನೆ ಮಾಡೋಣ ಅಂತಂದ್ರೆ, ನಾನು ಅಜ್ಜಿ ಮನೆಗೆ ಹೋಗ್ತಿದ್ರೆ ನಾನು, ಚಿನ್ನು, ಅಪ್ಪಣ್ಣ 3 ಜನ ಇದ್ರೆ ಸ್ವಲ್ಪ ಬೇರೆ ಥಾಟ್ ಬರ್ತಿರಲ್ಲ. 3 ಜನದ ಬಗ್ಗೆನೇ ಯೋಚನೆ ಇರುತ್ತೆ ಬಿಟ್ಟು ಬೇರೆ ಮೊಲಕನು ಐತೆ, ಸೃಜಾನು ಅವನೇ, ನಮ್ ಚಿಕ್ಕವನು ಅವನೇ ಅಂತ ಇಬ್ರು ಯೋಚನೆ 3 ಜನ. ನಾನು ನನ್ನ ಕೊನೆಯ ತಮ್ಮನ ಬಗ್ಗೆ ಎಷ್ಟು ನಿರ್ಲಕ್ಷ್ಯ. ಆಮೇಲೆ ಈ ಕಡೆ ಊರ್ ಕಡೆ ಹೋದ್ರೆ, ಊರ್ ಕಡೆಗೂ ಅವನು ಚಿಕ್ಕವನು, ಮಮ್ಮಿನ ಬಿಟ್ಟು ಬರ್ತಾನೆ ಇರ್ಲಿಲ್ಲ. ನಾನು ಈ ಕಡೆ ಆದ್ರೆ ಅವರು, ಆ ಕಡೆ ಹೋದ್ರೆ ಇವರು. ಸೊ ನನಗೆ ನಾರ್ಮಲ್ ನನ್ನ ಚೈಲ್ಡ್ ನ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಯಾವಾಗ ಗೊತ್ತಾ ನಾನು ದೊಡ್ಡೋಳು ಅವಳು ಚಿಕ್ಕವಳು ಅನ್ಸೋದು, ಚಿಕ್ಕ ವಯಸ್ಸಿನ ಫೋಟೋ ನೋಡಿದ್ರೆ ನಾನು ಎಷ್ಟು ಉದ್ದ ಇದ್ದೀನಿ. ಚಿಕ್ಕವಳು ಅಂದ್ರೆ ಎಷ್ಟು ಸಣ್ಣ ಪುಟ್ಟ ಹುಡುಗಿ ಗೊತ್ತಾ ಅವಳು. ಫೋಟೋ ಹಾಕ್ತೀನಿ ನೋಡಿ ಇಲ್ಲಿ ನಂದು ಅವಳು. ಯಪ್ಪ ದೇವ್ರೆ ಅಲ್ವಾ, ಅದು ನೋಡಿದಾಗೆ ನಾನು ನಿನ್ನ ಕಳಿಸ್ದಾಗೆಲ್ಲ ಅವಳು ಕಳಿಸ್ತಿರ್ತೀನಿ ಹಳೆ ಫೋಟೋಸು. ಅವಾಗ ಅನ್ಕೊಳ್ಳೋದು ಎಷ್ಟು ಚಿಕ್ಕವಳು ಇವಳು, ನಾನು ದೊಡ್ಡೋಳು ಅಂತ ನಂಗೆ ಅನ್ಸಲ್ಲ, ಎಷ್ಟು ಚಿಕ್ಕವಳು ಅವಳು ಅಂತ ಅನ್ಸ. ನಮಗ ಅನ್ಸುತ್ತೆ ದೊಡ್ಡ. ಆಮೇಲೆ ಅದೇ ನೀನು ಇವಾಗ ಒಂದ್ಸಲ ಎಲ್ಲೋ ಹೋಗಿ ಭಯ, ಒಂಥರ ಡಿಸ್ಟೆನ್ಸು. ಆಮೇಲೆ ಅದಿನ್ನ ಎಲ್ಲಿ ಗೊತ್ತಾ ಭಯ, ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರೋದು. ಅಪ್ಪಣ್ಣ ಮೂಲಕ ಬೈತ, ಅಯ್ಯೋ ಅಂತ ಆಡ್ಸಿ ನಿನ್ನ ಭಯ ಪಡಿಸ್ಬಿಟ್ಟ. ನಾನು ಆಗಿಂದ ಏನೂ ಇಲ್ವಲ್ಲ, ನಾನು ಎಷ್ಟು ಜಾಲಿಯಾಗಿರ್ತೀನಿ. ನೀನ್ ಯೋಚನೆ ಮಾಡು, ಅವಾಗ ಚಿಕ್ಕವರಿದ್ದಾಗ ನಾವು ಜಾಸ್ತಿ ಅಲ್ಲಿ ಇಲ್ಲಿ ಟ್ರಿಪ್ಪಿಗೆ ಹೋದಾಗ ನೀನ್ ನಮ್ ಜೊತೆ ಇದ್ದೆ ಅಷ್ಟೇ. ನೀನು ಮಮ್ಮಿ ಜೊತೆನೆ ಜಾಸ್ತಿ, ಮಮ್ಮಿ ದೊಡ್ಡ ಮಮ್ಮಿ ಅವಳು ಉಷಾ ಅತ್ತೆ ಅವ್ರ ಜೊತೆನೆ ಇರ್ತಾ ಇದ್ದೆ. ಬಾಕಿ ನಾನು ಹರ್ಷ ಅಪ್ಪುನೇ ಇರ್ತಾ ಇದ್ದೆ. ಸಿಕ್ಕಾಪಟ್ಟೆ ಚಿಕ್ಕವರು ಕಣೆ, ನಾನೇನ್ ಮಾಡ್ಲಿ ನಿಮ್ ಜೊತೆ. ಸೊ ನಮ್ಗೆ ಅಷ್ಟು ನೆನ್ಪಿಲ್ಲ ನಿಮ್ ಜೊತೆ ಆಟ ಆಡಿರೋದು. ಬಾಕಿ ಅವ್ರ ಜೊತೆ ಎಲ್ಲ ಮೌಲ್ಯಕ್ಕ ಅಂದ್ರೆ ಅದೋ ಒಂದ್ ಅಕ್ಕ ಆತರ ಅನ್ಸಿರ್ಲಿಲ್ಲ. ಮೌಲ್ಯಕ್ಕ ಅಂದ್ರೆ ತುಂಬಾ ದೊಡ್ಡವರು, ಒಂಥರ ಈ ಟೀಚರ್. ನಿಜವಾಗ ನಿನಗೆ ಏನ್ ಗೊತ್ತ, ನಮ್ಗೆ ಹಂಗೆ ಅನ್ನಿಸ್ತಾ ಇದ್ದಿದ್ದು. ಹರ್ಷ ಈಗ್ಲೂ ಎದ್ರುಕೊಂತಾನ. ಅಷ್ಟನ್ನು ಕೇಳಿ ಅಕ್ಕ ಏನಿಲ್ಲ ಅಕ್ಕ ನಾನು ಏನು ಮಾಡಿದೆ, ನಾನು ಅಷ್ಟನ್ನು ಕೇಳು ನೀನೆ. ಆಮೇಲೆ ನಾನು ಎಷ್ಟು ಜೆಲ್ಲಪ್ ಆಗ್ಬೇಕು ಅಥವಾ ಕ್ಲೋಸ್ ಆಗ್ಬೇಕು ಅಂತಂದ್ರೆ ಇವರೆಲ್ಲ ದೂರನೇ ಹ್ಞೂ ಅಕ್ಕ ಸರಿ ಅಕ್ಕ. ಆಮೇಲೆ ಇವನು ಸೃಜನ್ ಅಂತೂ ಮೌಲ್ಯಕ್ಕ ಬರುತ್ತೆ ಅಂದ್ರೆ ನಾನು ಬರಲ್ಲ ಅಂತ ಅನ್ಕಣೆ. ಅವತ್ತು ಇವರೆಲ್ಲ ಅಲ್ಲಿ ಹೋಗಿದಾರೆ ಗೊತ್ತಾ. ಆಮೇಲೆ ಅವ್ನು ಗಾಡಿ ತೊಗೊಂಡು ನಮ್ಮ ಮನೆಗೆ ಬಂದಲ್ವಾ, ಮೌಲ್ಯಕ್ಕ ನೀನು ಬಂದಿದ್ಯಾ ಅಂತ ಸೃಜನಿಗೆ ಮಾತ್ರ ಹೇಳ್ಬೇಡ, ನೀನು ಬಂದಿದ್ಯಾ ಅಂದರೆ ಅವ್ನು ಬರಲ್ಲ, ಓಪನ್ ಅಪ್ ಆಗೋಕ್ಕಾಗಲ್ಲ ಅಂತ. ನನಗೆ ಎಷ್ಟು ಬಿಲ್ಡಪ್ ನೋಡಿ, ಸುಮ್ಮನೆ ಅನ್ನೆಸೆಸರಿ ಬಿಲ್ಡಪ್ ಇವೆಲ್ಲ. ನಮ್ಮ ತಾತ ಒಂದು ಫೋನ್ ನೋಡ್ತಾರೆ. ಕಾರಲ್ಲಿ ಬರ್ತಾ ಹಾಡಿಗಿಂತ ಸೌಂಡ್ ಜಾಸ್ತಿ ಕೊಟ್ಟಿದೀನಿ. ಆ ಸೌಂಡ್ ತಾತನ ಫೋನೇ ಓವರ್ ಪವರ್ ಮಾಡ್ತಾ ಇರೋದು. ತಾತ ಏನ್ ನೋಡ್ತೀಯ ತಾತ ಫೋನಲ್ಲಿ? ಕೇಳಿಸ್ತಾ ಐತೆ ಹೇಳು. ಕಾಮಿಡಿ. ಯಪ್ಪ ಎಷ್ಟು ನೀವು ಅಬ್ಸರ್ವ್ ಮಾಡಿದೀರಾ, ಏಜ್ ಆದವ್ರು ಎಷ್ಟು ಫೋನ್ ನೋಡ್ತಾರೆ ಗೊತ್ತಾ. ನಾವು ಮನೆ ಕಟ್ಟುವಾಗ ತಾತ ಅದ್ ನೋಡ್ಕೊ ಅಲ್ಲಿ ಸರಿ ಆಯ್ತು ಮನೆ ತಗಿರುತ್ತಾ, ಒಂದು ಫೋನ್ ನೋಡೋದು ಅಷ್ಟು ನೋಡೋದು ಬಿಲ್ಡಿಂಗ್ ಹತ್ರ ಕುತ್ಕೊಂಡು. ತಾತ ಇವಾಗ 4 ಜನನೇ ಕೂತಿರ್ತಾರಲ್ಲ. ಇವಾಗ ನಾವು ವಾಕಿಂಗ್ ಹೋಗ್ತೀವಿ, ಹೋಟ್ಲು ಕಾಫಿ ಕುಡಿಯೋಕೆ ಕೂತ್ಕೊತೀವಿ. 4 ಜನನು 5 ಜನನು 5 ಜನನೇ ಫೋನ್ ಹಿಡ್ಕೊಂಡು ಕೂತ್ಕೊತೀವಿ. ನಾನು ಬೈತೀವಿ. ನಾನು ಏನಕ್ಕಪ್ಪ ಬಂದಿರೋದು, ವಾಕಿಂಗ್ ಆಯ್ತಾನೆ ಕಾಫಿ ಕುಡಿದ್ರೆ ಏನೋ ಕಷ್ಟ ಸುಖ ಮಾತಾಡ್ಕೊಂಡು ಆಮೇಲೆ ಹೋಗ್ಬೇಕು. ಎಲ್ಲರೂ ಫೋನ್ ಹಿಡ್ಕೊಂಡ್ಬಿಟ್ಬಿಟ್ರೆ ನಾವು ನಿಮ್ಮ ಮಕ್ಕಳು ನೋಡ್ತಾ ಇರೋದಾ. ನೀನು ಫೋನ್ ಹಿಡ್ಕೊಂಡು ಕೂತ್ಕೊಬಿಡೋದು. ಅವಾಗ ಇಲ್ಲ ನಾವು ಫ್ರೆಂಡ್ಸ್ ಹೋಗಿರ್ತೀವಿ ಅನ್ಕೊಂಡು ಅಲ್ಲಿ ಅಂದ್ರೆ ಅವ್ರ ಫೋನ್ ಅವ್ರ ಫೋನ್ ಇವ್ರ ಫೋನ್ ಎಲ್ಲರೂ ತಿನ್ನೋವಾಗ ಬಂದ್ರೆ ಅವ್ರು ತಿನ್ನೋವಾಗ ತಿರ್ಗಾ ಫೋನ್ ನೋಡಿ ತಿರ್ಗಾ ವಾಪಸ್ ಬಾ ಅಷ್ಟೇ ಆಗಿರುತ್ತೆ. ಫೋನ್ ಒಂದ್ ಕಡೆ ಹೆಲ್ಪ್ ಮಾಡಿದ್ರೆ ಒಂದ್ ಕಡೆ ಎಲ್ಲಾನು ಡೆಸ್ಟ್ರಾಯ್ ಮಾಡ್ತಾ ಐತೆ. ಆಕ್ಚುಲಿ ನಾವು ಫ್ಯಾಮಿಲಿ ಫ್ರೆಂಡ್ಸ್ನ ಮೀಟ್ ಆದಾಗ ಆದ್ರೂ ಫೋನ್ ಸೈಡಿಗೆ ಎತ್ತಿಟ್ಟು ಏನೇನು ಆಗ್ತಿದೆ ಲೈಫಲ್ಲಿ ಅಂತಾನು ಡಿಸ್ಕಸ್ ಮಾಡಲ್ಲ. ಅಲ್ಲೋದ್ರೂ ಫೋಟೋ ಅದು ಇದು ಅಂತ. ನಮ್ಮ ಪಪ್ಪ ಕೊರೋನಾದಲ್ಲಿ ಎಲ್ಲಾರ ಫೋನು ಎತ್ತಿ ಬೀರುಗಾಗಿ ಇಕ್ಬಿಟ್ಟಿದ್ದೆ, ಒಬ್ರು ಫೋನು ಕೊಟ್ಟಿರ್ಲಿಲ್ಲ. ನಾರ್ಮಲ್ ಆಗಿ ಆಟ ಆಡಿ ನಾರ್ಮಲ್ ಆಗಿದ್ರಿ ಅಂತ ಅಂದ್ಬಿಟ್ಟು ಅವಾಗ ನಾವೆಲ್ಲ ಹೊಲ್ದಾಗ ಅಪ್ಪಣ್ಣನು ಇದ್ದ. ಅವಾಗ
ಗೊತ್ತು ಗೊತ್ತು. ಪ್ರತಿಯೊಂದು ಫೋನು ಹಾಕಿ ಆಮೇಲೆ ಎಷ್ಟೊಂದು ತಿಂಡಿ ಮಾಡಿಸಿ ಪಪ್ಪನೇನೋ ಮುದ್ದೆ ಏನೋ ಅಂತಾರಲ್ಲ ಅದೇನೋ ಅದೇ ತುಂಬಾ ಚೆನ್ನಾಗಿ. ಜಾನ್ವಿ ಅವರ ಅಜ್ಜಿ ಮನೆ ಕಡೆ ಜಾನ್ವಿ ಎಷ್ಟು ಎಂಜಾಯ್ ಮಾಡಿದಾಳೋ ಇಲ್ವೋ. ನಾನು ಸಮ್ಮರ್ ಕ್ಯಾಂಪ್ ಬಂದರೆ ನಮ್ಮ ಚಿಕ್ಕಮ್ಮ ಮನೆ ಅಂದರೆ ಮಧು ಅಕ್ಕ ಇದಾರಲ್ಲ ಅವರ ಅಂದರೆ ಜಾನ್ವಿ ಅವ್ರ ಡ್ಯಾಡಿ ಮನೆಗೆ ಹೋಗ್ತಾ ಇದ್ದೆ, ಅಂದರೆ ನಮ್ಮ ಚಿಕ್ಕಪ್ಪನ ಮನೆಗೆ. ವಾಟ್ ಐ ಮೀನ್ ಅಲ್ಲಿ ಹೋಗ್ಬಿಟ್ರೆ ಅಲ್ಲೂ ಯಾರೂ ಇರಲಿಲ್ಲ ಕಣೆ ನನ್ನ ಏಜ್ ಅವರು. ಎಲ್ಲಿ ಅರುಣ್ ಅಣ್ಣ, ಕಿರಣ್ ಅಣ್ಣ, ಆಮೇಲೆ ಉಷಕ್ಕ ಅಶಕ್ಕ ಅವರು ನನ್ನನ್ನು ಚಿಕ್ಕೊಳ್ತಾರ ನೋಡ್ಕೊಳ್ಳೋರು. ಬಟ್ ಆದ್ರೂ ಇಲ್ಲೇ ಇರೋದು. ಇಟ್ಸ್ ವೆರಿ ನಿಯರ್, ಇಲ್ಲಿಂದ ಒಂದು 20-25 ಮಿನಿಟ್ಸ್ ಅಷ್ಟೇ. ಅವ್ರು ಅದು ಲೈಟು ಶ್ಯಾಡೋ ಹಿಂಗೆ ಬರ್ತಾ ಇದೆ ನನಗೆ, ವೆಯ್ಟ್ ಮಾಡು. ಅಲ್ಲಿ ಹೋಗ್ಬಿಟ್ರೆ ಫುಲ್ ಎಂಜಾಯ್. ಸಮ್ಮರ್ ಕ್ಯಾಂಪ್ ಹೆಂಗೆ ಆಟ ಆಡ್ತಾ ಇದ್ದೀನಿ ಅಂದರೆ ನಾನು ರಾಕಿ ಫುಲ್ ಜಗಳ. ನೀನೇನು ಹೇಳೋದು ನನಗೆ ಅಂತೆಲ್ಲ ನೆನ್ಪಾಯ್ತಾ? ನಾನು ನೀನು ಅದೇನೇನೋ ರಚ್ಚಲ್ಲಿ ಮಣ್ಣಲ್ಲಿ ಏನೇನೋ ಆಟ ಆಡಿದ್ವಿ ನೆನ್ಪ ಅದೆಲ್ಲ. ಆಮೇಲೆ ಹೋಗ್ಬಿಟ್ಟು ದ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಇದು ಬರುತ್ತಲ್ಲ ನೀರು, ಅಂದರೆ ನೀರು ಎಲ್ಲ ಹೊಲಕ್ಕೆಲ್ಲ ಹೋಗೋದಕ್ಕೆ ಅಂತ ಒಂದು ದೊಡ್ಡ ಪಂಪ್ ಥರ ಹಿಂಗೆ ಬುಸ್ ಅಂತ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡೋದಂತೂ ಬೋರ್ ಅಂತೀವಿ ನಾವು ಅದನ್ನ. ದ ಬೆಸ್ಟೆಸ್ಟ್ ಪಾರ್ಟ್. ಫುಲ್ಲು ಸ್ವೆಟ್ ಆಗ್ಬಿಟ್ಟು ಸುಮ್ಮನೆ ಎಲ್ಲಾರು ಹೋಗ್ಬಿಟ್ರೆ ಎಲ್ಲಾರು ಹೋಗಲ್ಲಿ ಕೂತಿರ್ತೀವಿ ಎಲ್ಲಾರು. ನಾನಂತೂ ಜಾನ್ವಿ ನೀನ್ ಯಾಕೆ ಬಂದೆ, ನೀನ್ ಬಂದ್ರೆ ಅಂಕಲ್ ಬೈತರು ಹೋಗೆ. ನೀನ್ ಅವಾಗ ಹಿಂಗ್ ನೋಡ್ತಾ ಇದ್ದೆ, ನಾನು ಹಿಂಗ್ ನೋಡ್ಬಿಟ್ಟು ಹೋಗ್ತಾ ಇದ್ದೆ, ಇವಳು ಯಾಕೋ ಬಂದವಳೆ ಅಂತ. ಅವಾಗ ಲಾವು ಎಲ್ಲ ಒಂಚೂರು ಬರೋರು. ಯಾರೋ ಒಬ್ಬ ಬಂದಿದ್ದಾನೆ ನೋಡಿ ಇವತ್ತು ಅಲ್ಲಾಡ್ಸ್ಕೊಂಡು. ಬಂದಿರ್ಲಿಲ್ವಾ? ಅದಾದ್ಮೇಲೆ ಎಲ್ಲಿ ಬಂದೆ? ಕರ್ದೇ ಇಲ್ಲ ಅದಕ್ಕೆ. ನಾನು ಕರಿಬೇಕಾ? ಫಂಕ್ಷನ್ ಮಾಡ್ತಾ ಇದ್ದೀನ ಇಲ್ಲಿ ನಾನು ಡೈಲಿ. ಹರ್ಷ ನೀನ್ ನೋಡ್ಬೇಕು ಅನ್ಸಿದೆ ಬಾ ಹಂಗ್ ಕರಿಬೇಕಾ? ನೆನ್ಸ್ಕೊಂಡ್ಬೇಕು ನನ್ನ. ಅವಾಗ ನೀನೇನ್ ಮಾಡ್ತಾ ಇರ್ತೀಯ? ನಾನ್ ಮಗುಗ್ ಹಾಲು ಕುಡಿಸ್ತಿರ್ತೀನಿ. ಪ್ರತ್ಯಕ್ಷ ಅವಳೆ ಕಣೆ ಹಂಗಂದ್ರೆ. ಗಾಡಿ ನೆನ್ಸ್ಕೊತಾನೆ ಇರ್ತೀನಿ, ಗಾಡಿ ಕಲಿಯಲ್ಲ, ಗಾಡಿ ಕೊಡ್ಲಿಲ್ಲ ಅಂತ. ಒಂದ್ ದಿವಸ ಪ್ರತ್ಯಕ್ಷ ಆಗ್ಲಿಲ್ಲ. ಜಾನ್ವಿ ಫ್ಯಾನು. ಸ್ವಲ್ಪ ತೋರಿಸ್ಬೇಡಿ ಜಾನ್ವಿನ, ಪೂರ್ತಿ ತೋರಿಸಿ. ನೆನ್ಸ್ಕೊಳ್ತಾರೆ ಪ್ರತ್ಯಕ್ಷ ಆಗುತ್ತೆ ಅಂತ ಅಲ್ವಾ? ವಾಲ್ ಪೇಪರ್ ನೋಡಿದ ತಕ್ಷಣ ನೆನಪಾಗಲ್ಲ. ಮೋಲ್ಯಾಕ ಇದೆ, ಮೋಲ್ಯಾಕ ಏನ್ ಮಾಡ್ತಾ ಇರ್ಬೋದು, ಮಗು ಆಗಿದೆ ಹೊಸದಾಗಿ, ಒಂದ್ಸಲ ಹೋಗಿ ವಿಸಿಟ್ ಹಾಕೋಣ ಅಂತ ನೆನಪಾಗಲ್ವಾ? ನೆನಪಾಗಲ್ವಂತೆ, ಮತ್ತೆ ಏನಕ್ಕೆ ವಾಲ್ ಪೇಪರ್ ಹಾಕಿಕೊಂಡಿದ್ಯಾ? ತೋರ್ಸು, ಈಗ ಬರೋವಾಗ ಹಾಕೋ ಮನೆ ತಾನೇ. ಅವಾಗ್ಲೂ ಹಂಗೆ ಇರುತ್ತೆ. ಅದು ಇವಾಗ ನೋಡಿ, ಇವಾಗ ಡೈರೆಕ್ಟ್ ಇವಾಗ ನೋಡಿ, ಇವಾಗ ಹಿಂಗ್ ಓಪನ್ ಮಾಡ್ತೀರಾ? ಹೆಂಗ್ ತೋರ್ಸು? ಓಪನ್ ಮಾಡಿದ ತಕ್ಷಣ ಹಿಂಗ್ ಓಪನ್ ಮಾಡ್ಬಿಡಿ. ಕಾಣಿಸಲ್ವಾ? ಇಲ್ಲ, ಹಿಂಗ್ ಇಟ್ಕೊಂಡು ಹಿಂಗೆ ಹಾಕೊಂಡು ಹಿಂಗ್ ಬಿಟ್ಬಿಡ್ತೀವಿ. ಲಾಕ್ ಸ್ಕ್ರೀನ್ ಅಲ್ಲಿ ಏನು ಇಟ್ಕೊಂಡಿದ್ಯಾ? ತೋರ್ಸು. ಅದು ನಂದಿತ್ತು, ಅದೇನೋ ಬ್ಲ್ಯಾಕ್ ಆಗ್ಬಿಟ್ಟೈತೆ. ಅದು ತೋರ್ಸೋದೇನ್ ಬ್ಲ್ಯಾಕ್? ಆ ಹುಡುಗಿ ಫೋಟೋ ಹಾಕಿದ್ರೆ ಬ್ಲ್ಯಾಕ್ ಆಗೋದು. ನಂದಿತ್ತು ಕಣ, ನನ್ ಬುಲೆಟ್ ಇತ್ತು ಕಣಲ್ಲಿ. ಸರಿ, ಈಗ ಓಪನ್ ಮಾಡಿ ತೋರ್ಸು ನಿನ್ ಇದು ವಾಲ್ ಪೇಪರ್ ಏನಂತ. ನೋಡು, ಅದು ಓಪನ್ ಆಗಿದ ತಕ್ಷಣ ಕಾಣಿಸುತ್ತೋ ಕಾಣಿಸಲ್ಲ. ಈಚೆ ಹೋಗ್ತಿದ್ದಂಗೆ ಅವ್ನ ಪಾಲ್ ನಾವಿರ ಯಾರು ಇರಲ್ಲ ಅವ್ನಿಗೆ. ಅವಾಗ ಕರೆಕ್ಟ್ ನಂಬರ್ ಇತ್ತಿರ್ತೀನಿ ಕಣ. ಆಲ್ಮೋಸ್ಟ್ ಕೆಲ್ಸದಲ್ಲಿ ಇರ್ಬೇಕಾ ನಾನು ಬಿಸಿನೇ ಇರ್ತೀನಿ ಅಕ್ಕ. ಈ ಟೈಮಲ್ಲಿ ಇರ್ಬೇಕಾ ನೋಡು, ಮಿಸ್ ಇರ್ತೀನಿ. ಮತ್ತೆ ಏನಕ್ಕೆ ಬಂದಿಲ್ಲ ನೀನು? ಎಲ್ಲಿಗೆ ಬರ್ಬೇಕಿತ್ತು? ಅಲ್ಲ, ಅಟ್ಲೀಸ್ಟ್ ನಿನ್ ಗಾಡಿ ಓಡಿಸ್ತೀಯ ಯಾವಾಗ್ಲೂ ಬುಲೆಟ್ ನ. ಅವಾಗ ನಿನಗೆ ಒಂದ್ ನೆನ್ಪಾಗೋ ಗಾಡಿ. ಬುಲೆಟ್, ನನ್ ಬುಲೆಟ್ ಇರುತ್ತೆ. ಬುಲೆಟ್ ಎತ್ಕೊಂಡು ಓಡಿಸ್ತೀಯಾ? ನನ್ ಬುಲೆಟ್ ಎತ್ಕೊಡಿಸ್ತಾರೆ. ಮತ್ತೆ ಏನಕ್ಕೆ ತಗೊಂಡೆ ಏನ? ಬುಲೆಟ್. ಓ ದೇವ್ರೇ, ಏನಕ್ಕೆ ಹರ್ಷ ಹಿಂಗಾಗಿದ್ಯಾ? ಮನೇಲಿ ನಿಂತಿರ್ಲಿ ಅಂತ. ನಿನಗೆ ಓಡಿಸ್ಬೇಕು ಅಂತ ತಗೊಂಡಿಲ್ಲ, ಅದನ್ನ ಬೇಕು ಅಂತ ತಗೊಂಡಿದ್ದು, ಮನೇಲಿ ನಿಲ್ಸಿದೀನಿ. ಬಿಡೋದನ್ನ ಹೇಳಿ. ಏನೀಗ ನಿನ್ ಪ್ರಾಬ್ಲಮ್ ಏನಾಗ್ತಾ ಇದೆ? ನೆಕ್ಸ್ಟ್ ಅದನ್ನ ಮುರಿದು ಹಾಕ್ಬಿಟ್ಟು ಅಕ್ಕ ಮುರಿದೋಯ್ತು ಅಂತ. ನೆಕ್ಸ್ಟ್ ಏನೇ ಅದು ಒಂದು ನೋಡಿ, ಫೋನಲ್ಲಿ ಒಳಗಡೆ ಎಲ್ಲ ಇಟ್ಕೊಂಡಿದ್ದಾನೆ ನನ್ನ. ಒಳಗಡೆ ಮಾತ್ರ ಇಲ್ಲ, ಫೋನ್ ಒಳಗಡೆ, ಫೋನ್ ವಾಲ್ ಪೇಪರ್ ಒಳಗಡೆ ಮಾತ್ರ ಇದೆಯಾ ನೀನು? ಇದನ್ನ ಇವಾಗ್ಲೇ ತಂದಿದೀನಿ ಅಂತೆಲ್ಲ ಹೇಳ್ಬೇಡಿ. ಅಷ್ಟೊಂದು ಯಾರು ಗೊತ್ತು, ಹೋಗಿ ಮನೆಗೆ ಹೋಗಿ. Because boys are very clever in all these things. ಹೇಳೋ ಏನೋ ಹೇಳ್ತಿದ್ದಲ್ಲ ಆಗ್ಲೇ. ಎಲ್ಲಾರು ಮಾಮ ಆಗ್ಬಿಟ್ಟ. ಆಮೇಲೆ ಮುಂಚೆನೆ ಆಗಿದ್ದಲ್ಲ, ಅಣ್ಣ ಹುಟ್ಟಿದ್ದಲ್ಲ ಮುಂಚೆ. ನಿನ್ ಮಾಮ ಅಲ್ಲ ಕಣೋ, ಚಿಕ್ಕಪ್ಪ.
ಅದೇ ಅವ್ನ ಮಾಮ ಅಂತಾನೆ ಕರಿಬೇಕು. ಯಾಕೆ? ಚಿಕ್ಕಪ್ಪ ಅಂತಾನೆ ನಂಗೆ ಇಷ್ಟ ಇಲ್ಲ. ಅದೇನೋ ಒಂಥರ ದೊಡ್ಡವ್ರ ಫೀಲ್ ಕೊಡ್ತದೆ ಅದು. ಮಾಮ ಅಂದ್ರೆ ಚೆನ್ನಾಗಿರ್ತದೆ. ಚಿಕ್ಕಪ್ಪ, ನೀನು ಚಿಕ್ಕಪ್ಪ, ಸೃಜನ್ ಎಲ್ಲೋ ಒಂದು ಚಿಕ್ಕಪ್ಪ. ಸೃಜನ್ ಚಿಕ್ಕಪ್ಪ ಅಲ್ಲ ಮಾಮ. ಸೃಜನ್ ಮಾಮ. ಸೃಜನ್ ಹಿಂಗ್ ಸೃಜನ್ ಮಾಮ. ಸೃಜನ್ ಮಾಮ ಅಲ್ಲ ಕಣೆ, ನೀನು ಚಿಕ್ಕಪ್ಪ ಕಣೆ. ನೀ ನನ್ನ ತಂಗಿ ಅಲ್ವೇನೆ, ಅತ್ತೆ. ಆಯ್ತು, ಸೃಜನ್ ತಂಗಿ. ಚಿಕ್ಕಮ್ಮನೇ ಕಣೆ. ನಾನ್ ಚಿಕ್ಕಮ್ಮ. ಸೃಜನ್ ಹೆಂಗ್ ಚಿಕ್ಕಪ್ಪ? ನೀನ್ ಚಿಕ್ಕಮ್ಮ ಅಂದ್ರೆ ಅವ್ನು ಚಿಕ್ಕಪ್ಪ ಕಣೆ. ಹಂಗಂದ್ರೆ ಅಪ್ಪನ ನಿನ್ ತಮ್ಮ. ಆಗಲ್ಲ ಅಪ್ಪನ ಚಿಕ್ಕಪ್ಪ ಆಗಲ್ಲ ಆಗಲ್ಲ ಆಗಲ್ಲ. ನಾನ್ ಚಿಕ್ಕಪ್ಪ, ಇವಳು ಚಿಕ್ಕಮ್ಮ ಆಯ್ತಾಳೆ, ಅವನ್ ಮಾಮನೇ ಆಯ್ತಾನ ಅವನು. ಏ ಅದ್ ಹೆಂಗಾಗ ಅವನ್ ಮಾಮನೇ ಆಯ್ತಾನಕ್ಕ. ನಾನು ನಿನಗ್ ಮಾಮನ್ ಮಗ. ಹೌದು, ನಾನ್ ಚಿಕ್ಕಪ್ಪ ಆಗ್ಬೇಕಾಗಿತ್ತು, ನೀನು ಮಾಮ. ಚಿಕ್ಕಪ್ಪನ ಮಗ ತಮ್ಮ ನನಗೆ. ಮಾಮ ತಮ್ಮ ಮಾಮ. ನೀನೇ ಮತ್ ಚಿಕ್ಕಮ್ಮ ಆಗ್ತೀಯಾ? ಅತ್ತೆ ಆಗ್ತಾಳಲ್ವಾ ಅವಳು? ಅತ್ತೆ ಹಿಂಗ್ ಆಗ್ತೀನಿ ನಾನು. ಅತ್ತೆ ಆಗಲ್ಲ, ಚಿಕ್ಕಮ್ಮನೇ ಆಗಲ್ಲ ಅವಳು. ಅಪ್ಪನ ಹೆಂಡತಿ. ಆಯ್ತು, ಇಟ್ಕೋ ನೀನು, ಆಮೇಲೆ ಹೇಳು. ಎಟ್ಕಾಕ ಹೊಲಿದು ಅಪ್ಪನ ಹೆಂಡತಿ, ಇವಳ ಹೆಂಡತಿ ಎಲ್ಲ ನಾನು. ಸರಿ, ನೀನ್ ಯಾಕೆ ಹಂಗ ರಾಗ ಹೇಳಿಸಿ? ಅದೇ ಅತ್ತೆ ಅಂತೆ, ಅತ್ತೆ. ಓಕೆ, ಇವ್ರ ಹೆಂಡ್ತೀರ ಅತ್ತೆ. ಕರೆಕ್ಟ್. ಓ ಕರೆಕ್ಟ್, ಸಾರಿ, ಮೈ ಬ್ಯಾಡ್. ಅತ್ತೆ. ನೀನ್ ಚಿಕ್ಕಮ್ಮ. ನಾನ್ ಚಿಕ್ಕಮ್ಮ. ಅಮ್ಮನ ತಂಗಿ ಚಿಕ್ಕಮ್ಮನ ಹೊರತು ದೊಡ್ಡಮ್ಮವನ. ಹರ್ಷ ಇಲ್ಲಿ ಬಂದು ಈ ಕಡೆ ಕುತ್ಕೊಂಡ್ರೆ ಸರಿ, ಓಡಿಸ್ಕೊಂತೀಯ ನೀನ್ ನನ್ನ ಹತ್ರ. ಅಕ್ಕ, ಇದು ನಮಗೆ ಟ್ರಾಮಾ ಕೊಟ್ಟಿದೆ ಆ ಜೋಕಾಲಿ. ಇವಾಗ ಇದು ಸ್ಯಾಮ್ಸಂಗ್, ಸರಿನಾ? ಇವಾಗ ಹಿಂಗ ಹಾಕಿದ್ರೆ ವಿವೋ. ಅದೇ ನಮ್ದು ಬಿಚ್ಚಿದ್ರು ಐಫೋನ್, ಬಿಚ್ಚಿಲ್ಲ ಅಂದ್ರು ಐಫೋನ್. ಅದೇ ವೇಸ್ಟ್. ಸೃಜನ್ ಹೆಂಗಿದೆ ಸೃಜನ್? ಏ ತಗ್ಯಲ್ಲ, ಕುತ್ಕೊಳ್ಳೆ ಓವರಾಗ. ಸೃಜನ್ ಹೇಳು. ಸೊ ಇವಾಗ ನಾನು ರೆಡಿ ಆಗ್ಬಿಟ್ಟು ಕುತ್ಕೊಂಡಿದ್ದೀನಿ. ಏನಕ್ಕೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ ಅಲ್ವಾ? ಏನಕ್ಕೂ ಅಲ್ಲ, ಹಾಲು ಕುಡ್ಸೋಕ್ಕೆ. ಇದೇ ನನ್ನ ಜಾಬ್. ಇನ್ನ ಒಂದು ವರ್ಷ ಬರೀ ಇದೆ, ಹಾಲು ಕುಡ್ಸೋದು. ಸುಮ್ಮನೆ ಹೋಗೋದು ಬರೋದು, ಹಾಲು ಕೊಡ್ಸೋದು, ಹೋಗೋದು ಬರೋದು, ಹಾಲು ಕೊಡ್ಸೋದು. ಹಿಂಗಿದೆ ಜಾಬ್. ವೆರಿ ವೆಲ್ ಸರ್ಟಿಫೈಡ್ ಜಾಬ್. ಮತ್ತೆ ಅಪ್ಪಿಯವ್ರ ಗಂಡಂದು ಜೋರಾಗಿ ಮಾತಾಡು. ಎಷ್ಟು ಖರ್ಚು ಮಾಡಿದೆ ಮದ್ವೆಗೆ? ಏನೊಂದು 10 ಲಕ್ಷ ಆಗಿರ್ಬೋದು. ನಾನೊಂದು 15 ಲಕ್ಷ ಕೊಡ್ತೀನಿ, ವಾಪಸ್ ಕಳಿಸ್ಬಿಡು ತಗೊಂಡು. ನಾನು 10 ಲಕ್ಷ ಖರ್ಚು ಮಾಡಿದ್ದವಳ ಮನೆಯಿಂದ ಕಳ್ಸಕ್ಕೆ ಆಚೆ ನೀನೇ 5 ಲಕ್ಷ ವಾಪಸ್ ಕೊಟ್ಬಿಡ್ತೀನಿ, ತಿರ್ಗಾ ಕಳಿಸ್ಬಿಡ. ನೋಡ್ದ ಜಾನ್ವಿ, ನೋಡಿ ಯಂಗ್ಸ್ಟರ್ಸ್ ನೋಡಿದ್ರ ಮದುವೆ ಆಗೋವರೆಗೂ ಹಂಗೆ ಆಡಾಡ್ತಾ ಇರ್ತಾರೆ, ಆಮೇಲೆ ಮಾತೇ ಆಡಲ್ಲ. ಮದುವೆ ಆಗೋವರೆಗೂ ಅಷ್ಟೇ ನೀವು ಈ ಥರ ಆಡೋಕ್ಕೆ ಸಾಧ್ಯ. ಹೇ ಹೆಲೋ, ಇವನು Keep guessing who have done this. ಗೈಸ್, ಇಲ್ಲೇನೋ ಒಂದು ನಡೀತಾ ಇದೆ ಸೀಕ್ವೆನ್ಸ್. ಏನು ಗೊತ್ತಾ? ಯಾರು ಅಂತ ಹೇಳಲ್ಲ, ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ. ಒಬ್ರು ಮಂಡಿ ಹಾಕಿದ್ರು, ಅದು ಪಟ್ ಅಂತ. ಓ ಶಿಟ್, ಇಲ್ಲ ಅಲ್ಲಿ ಬ್ರೇಕ್ ಆಗಿದೆ ಅನ್ಸುತ್ತೆ ನೋಡಿ. ಪಾಪ ಕೈ ಎತ್ತಿ ನಿಮ್ಮ ಲೆಫ್ಟ್ ಹ್ಯಾಂಡು ಅಲ್ಲಿ ನೋಡಿ. ಮುರಿದೋಯ್ತಾ? ಯಾವುದು ಅದು ಹಿಂಗಾಗಿರೋದಾ? Keep guessing who have done this.
ಓಕೆ ಇವತ್ತು ರಾತ್ರಿ ಬ್ರೇಕ್ಫಾಸ್ಟ್ ನೋಡ್ಬಿಟ್ಟು ಬ್ರೇಕ್ಫಾಸ್ಟ್ ಡಿಪ್ರೆಷನ್. ಡಿಪ್ರೆಷನ್ ಹಾಂ ಹುಷಾರು. ಮಾತಾಡ್ತಾ ಚಿಕ್ಕ ಹತ್ರ ಹೇಳಿದೆ ನೀನು ತುಂಟತನ ತಡೆಯೋಕ್ಕಾಗ್ತಿಲ್ಲ 2 ವರ್ಷ ಆಗಲಿ ಕೇಕ್ ಕಟ್ ಮಾಡಲಿ ಆಮೇಲೆ ಹೇಳ್ತಾರೆ ನೀನು ಬಂದ್ಬಿಡ್ತೀರಾ ಅಂತ ಮತ್ತೆ ಕಣ್ಣು ತುಂಬ್ಕೊಂಡ್ಬಿಟ್ಟ ನೀರು ಹೊಡಿಬೇಡಿ ಆಗ್ಲಿ ಚಿಕ್ಕ ಹೇಳ್ತವ್ರೆ ಕಣ್ಣು ತುಂಬ್ಕೊಂಡ್ಬಿಟ್ಟವ್ರು ಇಲ್ಲ ಅಂತೆ. ಜೀವನದಲ್ಲಿ ಆಮೇಲೆ ಇದು ಅದಂಗೆ ಕಣೆ. ಕಾರ್ ತಗೊಂಡು ನೆಕ್ಸ್ಟ್ ಅಲ್ಲಿಂದ ಹೋಗ್ತಾ ಮೌಲ್ಯ ಬೇಕಿದ್ರೆ ಹೊಡ್ಕೊಳ್ಳಿ ನೀವು ಕೈ ಹಾಕ್ತೀವಿ ಗಂಡಸ್ರ ಕೈಯಿಂದ ಬೇರೆ ಗಂಡಸ್ರ ಕೈಯಲ್ಲೇ ಬೇರೆ ತರ ಬೀಳುತ್ತೆ ಹೆಂಗಸ್ರ ಕೈ ಬೀಳ್ತೀವಿ ನೀವು ಕೈ ಹಾಕ್ತೀವಿ ನೀವು ತಾಯಿ ಎಷ್ಟು ಹೊಡೆಯಲ್ವಂತೆ ಚಿಕ್ಕು ಬರ್ತಾ ಕುಳ್ಳಿ ಆಯ್ತವ್ರೆ ಅಂತ ನಾವು ಹೈಟ್ ಆಯ್ತವ್ರೆ ಗೊತ್ತಿಲ್ಲ. ಸೊ ಪ್ರತೀಕ್ ಹೊರಟರು, ಎಲ್ಲ ಫಿಲಮ್ ನೋಡ್ತಾ ಇದ್ದಾರೆ. ಸೊ ಎಲ್ಲರೂ ಮಲ್ಕೊತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಅಗೇನ್. ಲವ್ ಯು.